ಓ ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತು ತಮ್ಮನೇ ನೋಡ್ಕೊಂಬತ್ತೀರಾ ಏನಪ್ಪ ಇದು ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ಏನು ಡಿಫ್ರೆಂಟ್ ಆಗಿ ವಿಡಿಯೋ ಮಾಡ್ತಿದ್ದೀರಾ ಸಬ್ ಟು ಸಬ್ ವಿಡಿಯೋ ಆಯಿತು ಈಗ ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ವಿಡಿಯೋ ಏನು ಬರೀತೀವಿ ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ಅಂದರೆ ಈಗ ಪಾಪ ಅಕಸ್ಮಾತ್ ಏನಾದ್ರು ನೀನು ನನ್ನ ಚಾನಲ್ ಮೆಂಬರ್ಶಿಪ್ ಆಗಿರ್ತೀಯ ಅಂತಂದ್ರೆ ನಿನ್ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ರೆ ನಾನು ನಿನ್ನ ಚಾನಲ್ಗೆ ಮೆಂಬರ್ಶಿಪ್ ಆಗೋದು ಸೊ ಇದನ್ನ ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ಅಂತ ಹೇಳ್ತಾರೆ. ಓಕೆ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ ಇಲ್ಲಿ ಏನಾಗ್ತಿದೆ ಡಾಲರ್ಸ್ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಕೆಲವು ಜನಕ್ಕೆ ವಿಡಿಯೋ ಮಾಡಿ ಮಾನಿಟೈಸೇಷನ್ ದುಡ್ಡು ಕೊಟ್ಟು ಮಾಡಿಸ್ಕೊಂತಾರೋ ಅಥವಾ ಲೈವ್ ಮಾಡಿ ಮಾಡ್ಕೊಂತಾರೋ ಅದು ಸೆಕೆಂಡ್ರಿ. ಓಕೆ ಬಟ್ ಇಲ್ಲಿ ಚಾನಲ್ ಮಾನಿಟೈಸೇಷನ್ ಆದ್ಮೇಲೆ ಏನ್ ಮಾಡ್ತಾರೆ ಒಂದು 10-15 ಜನ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ 15 ಜನಕ್ಕೆ ಇವ್ರ ಮೆಂಬರ್ಶಿಪ್ ತಗೊಳೋದು ಆ 15 ಜನ ನನ್ನ ಮೆಂಬರ್ಶಿಪ್ ತಗೊಳೋದು ಈ ರೀತಿ ಮಾಡಿ ಡಾಲರ್ ಕ್ಲಿಯರ್ ಮಾಡ್ಕೊತಾರೆ. ಬರೋದು ಇದು ಎಷ್ಟು ಮಟ್ಟಿಗೆ ಸರಿ ಇದು ಈಗ ಮೆಂಬರ್ಶಿಪ್ ಒಬ್ರು ಮೆಸೇಜ್ ಮಾಡಿದ್ರು ಬರುತ್ತೆ ನನಗೆ 100 ಚಿಲ್ಲರೆ ತೊಗೊಂಡಿದ್ದೀನಿ ಸರ್ ಒಬ್ರು ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಸರ್ ಬಟ್ ನನಗೆ ಬರೀ $1.1 ಏನೋ ಬಂದಿದೆ ಅಷ್ಟೇ ಅಂತ. ಆದರೆ ಏನು ಯಾಕೆ ಇಷ್ಟು ಕಮ್ಮಿ ಬರ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀಯಾ? ಯಾಕಂದ್ರೆ ಪಾಪ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಮ್ಗೆ ಕ್ರಿಯೇಟರ್ಸ್ಗೆ 70% ದುಡ್ಡು ಕೊಡ್ತಾರೆ ಅವರು ಮೆಂಬರ್ಶಿಪ್ ಫೀ ಅಂತ ಅವರು 30% ತಗೊಂತಾರೆ ಪಾಪ. ಓಕೆ ಅಲ್ಲಿಗೆ ನಾವು ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ಇಂದ ಏನು ಲಾಭ ಏನು ನಷ್ಟ ಏನು ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ 10 ಜನ ನಮ್ಮ ಮೆಂಬರ್ಶಿಪ್ ನಾವು ತೊಗೊಂಡ್ರು ಇನ್ನು 10 ಜನ ನಾವು ಮೆಂಬರ್ಶಿಪ್ ತೊಗೊಂಡ್ರೆ $100 ಅಂತಾನೆ ಇಟ್ಕೊಳ್ಳಿ ಸುಮ್ಮನೆ ಲೆಕ್ಕ ಸಿಕ್ಲಿ ನಿಮಗೆ. ಅಲ್ಲಿಗೆ 10 ಜನಕ್ಕೆ ಎಷ್ಟಾಯಿತು $1000 ಆಯಿತು. $1000 ನಾವು ಯೂಟ್ಯೂಬ್ಗೆ ಎಷ್ಟು ಕೊಡಬೇಕು $300 ಕೊಡಬೇಕು 30% ಅಂದರೆ ಇನ್ನು $700 ನಮ್ಮದು. ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬ್ ನಾವು ಬೆಳೆಸ್ತಾ ಇದ್ದೀವಲ್ಲ ಯೂಟ್ಯೂಬಿಂದ ನಾವು ಬೆಳೀತಾ ಇದ್ದೀವ ನಂಗೆ ಅರ್ಥ ಆಗ್ತಾ ಇಲ್ಲ. ಮೆಂಬರ್ಶಿಪ್ ತೊಗೊಂಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮೆಂಬರ್ಶಿಪ್ಪಿಂದ ನೀವು ಡಾಲರ್ಸ್ ಕೌಂಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ 100% ಡಾಲರ್ ಕಂಪ್ಲೀಟ್ ಮಾಡ್ಕೊತೀವಿ ಅಂದರೆ ಮಂತ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ವಿಡಿಯೋ ಮೇಲೆ ಫೋಕಸ್ ಮಾಡೋದ್ರಿಂದ ವಿಡಿಯೋ ಇಂಪ್ರೂವ್ಮೆಂಟ್ ಆಗುತ್ತೆ ಆವಾಗ ನಿಮಗೆ ಈಸಿಯಾಗಿ ನಿಮಗೆ ಅರ್ನ್ ಆಗುತ್ತೆ ಅಲ್ವಾ. ಆಲ್ರೆಡಿ ತೋರಿಸ್ತೀನಿ ಡಾಲರ್ಸ್ ಎಷ್ಟು ವ್ಯೂಸ್ಗೆ ಎಷ್ಟು ಬರುತ್ತೆ ಅಂತ. ನೀವು ವಿಡಿಯೋ ಮೇಲೆ ಫೋಕಸ್ ಮಾಡಿದ್ರೆ ಏನು ಮಾಡ್ತೀರಾ ಈ ಥರ ಮೆಂಬರ್ಶಿಪ್ ತೊಗೊಳೋದು ಲೈವ್ಗಳು ಮಾಡ್ಕೊಂಡಿರೋದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯೂಟ್ಯೂಬ್ನ ನಾವು ಬೆಳೆಸ್ತಾ ಇದ್ದೀವಿ ಇಲ್ಲಿ ಅಮೇರಿಕದವ್ರನ್ನ ನಾವು ಅಮೇರಿಕದಿಂದ ನಾವು ಬೆಳೀತಾ ಇಲ್ಲ ನೋಡಿ ಇಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಅಷ್ಟೇ ಇಲ್ಲಿ ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ಜಾಸ್ತಿ ಯೂಸ್ ಮಾಡ್ತೇವೆ. ನಾನು ಇಷ್ಟೊಂದು ಜನ ಚಾನಲ್ ಮಾಡೋ ಜನಕ್ಕೆ ಅಪ್ಲೈ ಮಾಡ್ತೀವಲ್ಲ ಬರತ್ ಅವ್ರಿಗೆ ಹೇಳೋದು ಇಷ್ಟೇ ಜಾಯಿನ್ ಬಟನ್ ಅಂತ ಜಾಯಿನ್ ಬಟನ್ ಬೇಗ ಆನ್ ಮಾಡಿ ಜಾಯಿನ್ ಬಟನ್ ಬೇಗ ಆನ್ ಮಾಡಿಕೊಡಿ ನಾನು ಮೆಂಬರ್ಶಿಪ್ ತೊಗೊಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಇವರು ಅವ್ರ ಮೆಂಬರ್ಶಿಪ್ ತೊಗೊಬೇಕು. ಇಲ್ಲಿ ಏನರ್ಥ ನೀವು ಅಲ್ಲಿಂದ ಅಲ್ಲಿ ನಿಮ್ಮ ದುಡ್ಡೇ ನೀವು ಹಾಕ್ತಾ ಇದ್ದೀರಾ ನಿಮ್ಮ ದುಡ್ಡು ನೀವು ಅಲ್ಲಿ ಹಾಕ್ಬಿಟ್ಟು ನಿಮ್ಮ ದುಡ್ಡು ನೀವು ಎತ್ಕೊತಾ ಇದ್ದೀರಾ ಏನು ಪ್ರಯೋಜನ ಬಂತು? ಯೂಟ್ಯೂಬಲ್ಲಿ ನಾವು ದುಡಿಯೋಕೆ ಬಂದಿದ್ದೀವ ಅಲ್ಲಿ ದುಡ್ಡು ಹಾಕಕ್ಕೆ ಬಂದಿದ್ದೀವ ನಾವು ಅಂತ ನನಗೆ ಅರ್ಥ ಆಗಲಿಲ್ಲ. ನಂಗೆ ಅದಕ್ಕೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಕೆಲವು ಯೂಟ್ಯೂಬರ್ಸ್ಗಳು ಇದೇ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಕೆಲಸ ಮಾಡೋಕೆ ಹೋಗ್ಬಿಡಿ. ಏನೋ ನಿಮ್ಮ ಫ್ರೆಂಡ್ ಒಂದು 3-4 ಜನ 1 ತಿಂಗಳು ತೊಗೊಳ್ಳಿ 2 ತಿಂಗಳು ತೊಗೊಳ್ಳಿ ಓಕೆ ಬಟ್ ಅದೇ ಕಂಟಿನ್ಯೂ ಆಯಿತು ಅಂದರೆ ನಿಮ್ಗೆ ಲಾಭ ಅಲ್ಲ 30% ಯೂಟ್ಯೂಬ್ ಲಾಭ ಹೋಗುತ್ತೆ. ಅದೇ ಒಂದು 10-20 ಜನ ನಿಮ್ಮ ಫ್ರೆಂಡ್ಸ್ ಇದ್ರೆ ಹೇಳಿ ಪೂರ್ತಿ ವಿಡಿಯೋ ನೋಡೋಕೆ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರ ವಿಡಿಯೋ ನೀವು ಹಾಕಿ ತಕ್ಷಣ ನೀವು ಪೂರ್ತಿ ವಿಡಿಯೋ ನೋಡಿ ಯೂಟ್ಯೂಬ್ ಸಜೆಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಿಡಿಯೋ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಆ ಸಜೆಷನ್ ಹೋದಾಗ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ವಿಡಿಯೋ ಸಾಕು ನಿಮಗೆ ಏನು $10-20 ಬಂದ್ಬಿಡುತ್ತೆ. 10,000-15,000 ಹೋದರೆ ಅಲ್ವಾ. ಅದೇ $10-15 ನೋಡಿದಾಗ 10-15 ಜನ ಮೆಂಬರ್ಶಿಪ್ಪು ನೋಡಿ ನೀವು ಯೋಚನೆ ಮಾಡಿ ಈ ಮೆಂಬರ್ಶಿಪ್ಪಿಂದ ಲಾಭ ಆಗ್ತಿದೆಯಾ ನಷ್ಟ ಆಗ್ತಿದೆ ನೀವಿಲ್ಲೇ ಅರ್ಥ ಮಾಡಿ. 30% ನಾವು ಯೂಟ್ಯೂಬ್ ತಿನ್ನಿಸಿ ನಮ್ಮ ದುಡ್ಡು ನಾವು ಹಾಕಿ ತಿಂಗಳು ಕೊನೆಗೆ ನಾವು 23ನೇ ತಾರೀಕಿಂದ 26ನೇ ತಾರೀಕು ಕಾಯ್ದು $100 ಕಂಪ್ಲೀಟ್ ಆದಮೇಲೆ ನಮ್ಮ ದುಡ್ಡು ನಾವೇ ಎತ್ಕೊತಾ ಇದ್ದೀವಿ. ಯಾಕಂದ್ರೆ ನಾವು ಈಗ 10 ಜನಕ್ಕೆ ಮೆಂಬರ್ಶಿಪ್ ಆದಮೇಲೆ ಅವರು 10 ಜನ ನಮ್ಗೆ ಮೆಂಬರ್ಶಿಪ್ ಆಗ್ತಾರಲ್ವ ಬರತ್. ಈ ಮೆಂಬರ್ಶಿಪ್ಪಿಂದ ಏನು ಲಾಭ ಸಿಕ್ತು ನಾನು ಕೇಳೋದು. ತುಂಬ ಜನ ಇದೇ ಮೈನಸ್ ಪಾಯಿಂಟ್ ಮಾಡ್ತಾ ಇರೋದು ವಿಡಿಯೋ ಮೇಲೆ ಫೋಕಸ್ಸೇ ಮಾಡ್ತಾ ಇಲ್ಲ. ಕನ್ನಡ ಯೂಟ್ಯೂಬರ್ಸು ಎಡುತ್ತಾ ಇರೋದು ಇಲ್ಲಿ. ಆಮೇಲೆ ಈ ಸಬ್ ಟು ಸಬ್ಬು ಆಮೇಲೆ ಈ ಮೆಂಬರ್ಶಿಪ್ಪು ಇದೆಲ್ಲ ನಿಜವಾಗ್ಲೂ ಯೂಟ್ಯೂಬ್ದ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಪ್ರಕಾರ. ಯಾಕಂದರೆ ನಾವು ಇಲ್ಲಿ ದುಡಿಯೋಕ್ಕೆ ಬಂದಿರೋದು ಏನು ಗೊತ್ತಾ ಅಮೇರಿಕದಿಂದ ದುಡ್ಡು ಎತ್ಕೊಬೇಕು ನಾವು. ಅಲ್ಲಿ ಡಾಲರ್ಸ್ ಇರೋದಿಲ್ಲ ಆ ಡಾಲರ್ಸ್ ನಾವು ತೆಗಿಬೇಕು. ನಮ್ಮದು ರೂಪಾಯಿ ಹಾಕ್ಬಿಟ್ಟು ಡಾಲರ್ ಮಾಡೋದಲ್ಲ ನಮ್ಮದು $86 ಹಾಕ್ಬಿಟ್ಟು $1 ಈಸ್ಕೊಳೋದಲ್ಲ ಯೂಟ್ಯೂಬಿಂದ ಅಲ್ವಾ. ಅದ್ರಲ್ಲಿ ಬರೀ 30% ಅವರು ತಿನ್ನಬೇಕು. ನಮ್ಮಿಂದ ಯೂಟ್ಯೂಬ್ ಬೆಳೀತಿದೆ ಅನಿಸುತ್ತೆ ನಮಗೇನೋ ಕನ್ನಡ ಇಂಡಸ್ಟ್ರಿಯಿಂದ ಬರೋದು ಅದು ನಿಜ ಲಘು ಬರುತ್ತೆ ಅನ್ಸತಿ. ಅದಕ್ಕೆ ನಾನು ಇನ್ನೂವರೆಗೂ ನೋಡಿ ಇಷ್ಟೊಂದು ವಿಡಿಯೋ ಮಾಡಿದ್ದೀವಿ ಯಾರಿಗೂ ಕೂಡ ನಾನು ಮೆಂಬರ್ಶಿಪ್ ತೊಗೊಳ್ಳಿ ಅಂತ ನಾನು ಇನ್ನೂವರೆಗೂ ಬಾಯಿ ಬಿಟ್ಟು ಹೇಳೇ ಇಲ್ಲ ಯಾವ ವಿಡಿಯೋದಲ್ಲಿ. ಯಾಕಂದರೆ ಮೆಂಬರ್ಶಿಪ್ಪಲ್ಲಿ 30% ಯೂಟ್ಯೂಬ್ ಹೋಗುತ್ತೆ. ಹಂಗೇನು ನೀವು ಕೊಡಬೇಕು ಅಂತೀರ ಬರುತ್ತೆ ನಿಮಗೆ ನಿಜ ಹೇಳ್ತೀನಿ. ಎಜುಕೇಷನ್ ಏನಾದ್ರು ಕೊಡೋಂಗಿದ್ರೆ ಡೈರೆಕ್ಟ್ ನಂಬರ್ ಹಾಕಿರ್ತೀವಿ ವಿಡಿಯೋದಲ್ಲಿ ಡೈರೆಕ್ಟ್ ಪೇ ಮಾಡಿಬಿಡಿ. ಯಾಕಂದರೆ ಯೂಟ್ಯೂಬ್ 30% ತಿನ್ನಿಸೋದು ಎಷ್ಟು ಮಾತ್ರಕ್ಕೆ ಅದು ಕಾಯಬೇಕು ನಾವು 1 ತಿಂಗಳು. ಆ 1 ತಿಂಗಳು ಆದಮೇಲೆ ಅದು ಆ್ಯಡ್ ಆಗೋದು ಅದು ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಆ ದುಡ್ಡು ನಮಗೆ ಬರೋದು 12 ಗಂಟೆ ಬರೋಲ್ಲ ಅಲ್ವಾ. ಇದೆಲ್ಲ ಯಾಕೆ ಬೇಕು
ನಾನು ಹೇಳೋದು ವಿಡಿಯೋ ಮೇಲೆ ಫೋಕಸ್ ಮಾಡಿ ಒಂದೊಂದು ವಿಡಿಯೋ ಮಾಡ್ತಿರೋ 10 ವಿಡಿಯೋಗೆ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಯಾಕಂದ್ರೆ ನಿಮಗೂ ಒಂದು ನಾಲೆಜ್ ಸಿಗುತ್ತೆ. ವಿಡಿಯೋ ಆಡ್ದೇನೆ ಹೇಳ್ತಾರೆ ಆಡ್ತಾ ರಾಗ ಅಂತ, ಹಂಗೆ ಮಾಡ್ತಾ ಯೂಟ್ಯೂಬು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಈ ಥರ ಮೆಂಬರ್ಶಿಪ್ಪು ಬರೀ ಲೈವು ಈ ಸಬ್ ಟು ಸಬ್ಬು ಅಂತ ಕುತ್ಕೊಳ್ತಿರೋ ನಮ್ಮ ಚಾನಲ್ ಗ್ರೋತ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಗ್ರೋತ್ ಮಾಡೋ ವಿಷಯ ಏನಂದರೆ ವಿಡಿಯೋ ಪೂರ್ತಿ ನೋಡೋದೇ ಮೇನು. ನಿಮ್ಗೆ ಅಷ್ಟೊಂದು ಒಳ್ಳೆ ಫ್ರೆಂಡ್ಶಿಪ್ ಇದ್ದರೆ ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಏನೋ 1 ತಿಂಗಳು ತೊಗೊಳ್ಳಿ 2 ತಿಂಗಳು ತೊಗೊಳ್ಳಿ, ಅದನ್ನೇ ಕಂಟಿನ್ಯೂ ಮಾಡಬೇಡಿ. ಒಬ್ಬರು ಕೇಳಿದೆ 6 ತಿಂಗಳು 10 ತಿಂಗಳು ತೊಗೊಂಡಿದ್ದಾರೆ ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡಬೇಕು ಅಂತ ಮಾಡಿದೆ. ನಂಗೆ ಯಾರಿಗೂ ಬೇಜಾರು ಮಾಡಬೇಕು ಅಂತಲ್ಲ, ಆದರೆ ನನಗೆ ಬೇಜಾರಾಗಿದ್ದಾರೆ. ಯೂಟ್ಯೂಬ್ ಕಂಪ್ನಿ ಉದ್ಧಾರ ಆಗ್ತಾ ಇದೆಯಲ್ಲ, ನಾವು ಉದ್ಧಾರ ಆಗ್ತಿಲ್ಲ. ಅಲ್ಲಿ $1 ತೊಗೊಳಕ್ಕೆ ನಾವು ಇಲ್ಲಿ $86 ಹಾಕ್ಬೇಕಲ್ಲ, ಅಲ್ಲಿ ನಾವು $1 ತೊಗೊಂಡು ಇಲ್ಲಿ $86 ಮಾಡ್ತಾ ಇಲ್ಲ ನಾವು ಕನ್ನಡ ಯೂಟ್ಯೂಬರ್ಸ್. ಅದು ಮೇನು. ಇಲ್ಲ ನಾವು ಓಡಿಸ್ತಾನೇ ಇಲ್ಲ. ಅದಕ್ಕೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ವಿಡಿಯೋ ಪ್ರಕಾರ. ದಯವಿಟ್ಟು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ, ವಿಡಿಯೋ ಮಾಡಿ, ಓನ್ ವಿಡಿಯೋಗಳು ಮಾಡಿ. ತುಂಬಾ ಟೈಟ್ ಆಗಿದೆ ಯೂಟ್ಯೂಬ್ ಈಗ, ಮೊದಲ ಥರ ಇಲ್ಲ. ನೋಡೋರಲ್ಲ, ಬ್ಯಾನ್ ಮಾಡ್ತಾ ಇದೆ. ಒಂದ್ಸತಿ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಆ್ಯಡ್ ಆಗಿಬಿಟ್ಟು ನಿಮ್ಮ ಇದು ವಾಯ್ಸ್ ಎಲ್ಲ ರೆಕಗ್ನೈಸ್ ಆಗಿರುತ್ತೆ, ಡಿಲೀಟ್ ಆಗೋಯ್ತು ನನ್ನ ಚಾನಲು. ಮತ್ತೆ ನೀವು ಯೂಟ್ಯೂಬ್ ಬರೋಕ್ಕಾಗಲ್ಲ, ಕಷ್ಟ ಇದೆ. ಯಾಕಂದರೆ ಯೂಟ್ಯೂಬ್ಗೆ ಕೋಟ್ಯಾಂತರ ಜನ ಬರ್ತಾ ಇರೋದ್ರಿಂದ ಯೂಟ್ಯೂಬ್ ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ತಗೊತಾ ಇದೆ. ಒಂದು ಒಳ್ಳೆ ಕ್ರಿಯೇಟರ್ಸ್ಗಳು ಕಂಟೆಂಟ್ನೇ ಇರಬೇಕು ಯೂಟ್ಯೂಬ್ನಲ್ಲಿ, ಒಳ್ಳೊಳ್ಳೆ ಯೂಟ್ಯೂಬರ್ಸೇ ಇರಬೇಕು ಅನ್ನೋದು ಡಿಸೈಡ್ ಮಾಡಿಬಿಟ್ಟಿದೆ ಯೂಟ್ಯೂಬ್. ಓಕೆ, ಅದರಿಂದ ಯಾರು ತಪ್ಪು ಮಾಡ್ರೆ ಆನ್ ದ ಸ್ಪಾಟ್ ಬ್ಯಾನ್ ಮಾಡಿ ಡಿಲೀಟ್ ಮಾಡ್ತಾ ಇದೆ ಚಾನಲ್ನ. ಆಲ್ರೆಡಿ ವಿಡಿಯೋಗಳು ಮಾಡಿದ್ದೀವಿ, ದಯವಿಟ್ಟು ನೋಡ್ಕೊಂಡು ಮಾಡಿ. ಓಕೆ, ಬರುತ್ತೆ, ವಿಡಿಯೋ ಎಂಡ್ ಮಾಡೋಣ. ಓಕೆ ಪಾಪ, ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವೊಂದು ಸಬ್ಸ್ಕ್ರೈಬ್ ಮಾಡ್ರು, ಲೈಕ್ ಮಾಡ್ರು, ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.